ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಭಾರತೀಯರು ಸಮುದ್ರ ವ್ಯಾಪಾರಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ದು ಯಾವಾಗ? ಈ ಪ್ರಶ್ನೆಗೆ ಖಚಿತವಾದ ಉತ್ತರವನ್ನು ಹುಡುಕೋದು ತುಂಬಾ ಕಷ್ಟ. ಅರಬ್ ವ್ಯಾಪಾರಿಗಳ ಮೇಲೆ ಭಾರತದ ಸಮುದ್ರ ವ್ಯಾಪಾರ ಸಂಪೂರ್ಣವಾಗಿ ಅವಲಂಬಿತವಾಗಿತ್ತು ಅನ್ನೋದನ್ನು ನಾವು ಪದೇ ಪದೇ ಓದ್ತಾ ಇರ್ತೀವಿ. ಅರಬರು ತಂದುಕೊಡೋ ಕುದುರೆಗಳಿಗಾಗಿ ವಿಜಯನಗರದ ಸಾಮ್ರಾಟ ಶ್ರೀಕೃಷ್ಣ ದೇವರಾಯ ಕಾಯ್ತಾ ಇದ್ದ. ಆ ಕುದುರೆಗಳನ್ನು ಅವರು ಬಿಜಾಪುರ ಹಾಗೂ ಇನ್ನಿತರ ಮುಸ್ಲಿಂ ಸುಲ್ತಾನರಿಗೆ ಕೊಡ್ತಿದ್ದಾರೆ ಅನ್ನೋ ಕಾರಣಕ್ಕಾಗಿಯೇ 3 ಸಮುದ್ರಗಳ ಮೇಲೆ ರಾಯ ಹಿಡಿತವನ್ನು ಸಾಧಿಸಿದ್ದ. ಪೋರ್ಚುಗೀಸರನ್ನು ಅವನು ಗೋವಾವರೆಗೆ ಬಿಟ್ಟುಕೊಳ್ಳೋದಕ್ಕೆ ಕಾರಣವಾಗಿದ್ದು ಕೂಡ ಈ ಕುದುರೆಗಳ ಮೇಲಿನ ವ್ಯಾಮೋಹ ಅಂತ ಇತಿಹಾಸ ಹೇಳುತ್ತೆ. ಕುದುರೆಗಳು ಬೇಕು ಅಂದರೆ ವಿಜಯನಗರದ ವ್ಯಾಪಾರಿಗಳೇ ಸಮುದ್ರಯಾನವನ್ನು ಮಾಡಬಹುದಿತ್ತಲ್ಲ. ಭಾರತೀಯರಿಗೆ ಸಮುದ್ರಯಾನ ನಿಷಿದ್ಧವಾಗಿತ್ತು. ಸಮುದ್ರೋಲ್ಲಂಘನ ಹಿಂದೂ ಧರ್ಮದ ಪ್ರಕಾರ ಅಧರ್ಮಿಗಳು ಮಾಡೋ ಕೆಲಸ. ಈ ಮಾತು ನಿಜಾನಾ? ಹಾಗಾದರೆ ಭಾರತೀಯರು ಸಮುದ್ರೋಲ್ಲಂಘನವನ್ನು ಮಾಡಿರಲೇ ಇಲ್ವೇ? ಅಷ್ಟೊಂದು ಪುರಾತನ ಬಂದರುಗಳಿದ್ದ ಭಾರತದಲ್ಲಿ ನಮ್ಮವರು ಯಾರೂ ಕೂಡ ಸಾಗರ ವ್ಯಾಪಾರಗಳನ್ನೇ ಮಾಡ್ತಿರ್ಲಿಲ್ವೇ? ಗೆಳೆಯರೆ, ಭಾರತೀಯರು ಅತ್ಯದ್ಭುತವಾಗಿ ಸಾಗರ ವ್ಯಾಪಾರಗಳನ್ನು ಮಾಡ್ತಾಯಿದ್ರು ಅನ್ನೋದಕ್ಕೆ ಸುಮಾರು 2,500 ವರ್ಷಗಳ ಹಿಂದಿನ ಸಾಕ್ಷ್ಯಗಳನ್ನು ಕೊಡ್ತಾ ಅಲ್ಲೊಂದು ದ್ವೀಪ ಸಾಗರದಲ್ಲಿ ನಿರುಮ್ಮಳವಾಗಿ ನಿಂತ್ಕೊಂಡಿದೆ. ಅರಬರ ನಾಡಿಗೆ ಹತ್ತಿರದಲ್ಲಿರುವ ಆ ದ್ವೀಪದ ಹೆಸರು ಕೂಡ ಭಾರತೀಯ ಸಾಗರ ವ್ಯಾಪಾರಿಗಳ ದೇವತೆಯ ಹೆಸರಿನೊಂದಿಗೆ ಥಳಕು ಹಾಕ್ಕೊಂಡಿದೆ. ಅಲ್ಲಿನ ಗುಹೆಯೊಂದರಲ್ಲಿ ಸುಮಾರು 200ಕ್ಕೂ ಹೆಚ್ಚು ಬ್ರಾಹ್ಮಿ ಲಿಪಿಯ ಶಾಸನಗಳು, ತ್ರಿಶೂಲದ ಚಿಹ್ನೆಗಳು, ಗೌತಮಿ ಪುತ್ರ ಶಾತಕರ್ಣಿಯ ಕಾಲದ ನಾಣ್ಯಗಳು, ಹೀಗೆ ಪುರಾತನ ಭಾರತೀಯರು ಅಲ್ಲಿಗೆ ಹೋಗ್ತಾ ಇದ್ರು, ಅಲ್ಲಿ ನೆಲೆ ನಿಂತಿದ್ರು ಅಂತ ಹೇಳೋದಕ್ಕೆ ಸಾಕಷ್ಟು ಸಾಕ್ಷ್ಯಗಳು ಸಿಕ್ಕಿವೆ. ಆ ದ್ವೀಪದ ಹೆಸರು ಸೊಕೋತ್ರ. ಗೆಳೆಯರೆ, ಸೊಕೋತ್ರೋ ಅನ್ನೋದು ಸಾಗರದ ನಡುವಿನ ಒಂದು ಅತ್ಯದ್ಭುತವಾದ ದ್ವೀಪ. ಅದು ಈ ಭೂಮಿಗೆ ಸೇರಿದ್ದೇ ಅಲ್ವೇನೋ ಅನ್ನೋಷ್ಟು ವಿಭಿನ್ನವಾಗಿದೆ. ಯಮನ್ನ ಆಡಳಿತಕ್ಕೊಳಪಟ್ಟು ಅರಬ್ಬಿ ಸಮುದ್ರದಲ್ಲಿ ಯಮನ್ನಿಂದ 340 ಕಿಲೋಮೀಟರುಗಳ ಆಗ್ನೇಯಕ್ಕಿರುವ ಈ ದ್ವೀಪ ಅರ್ಧಚಂದ್ರಾಕೃತಿಯಲ್ಲಿದೆ. ಭೌಗೋಳಿಕವಾಗಿ ಆಫ್ರಿಕಾ ಖಂಡಕ್ಕೆ ಸೇರಿದ್ದ ಈ ಚಿಕ್ಕ ಭೂಭಾಗ ಭೂಖಂಡಗಳ ಚಲನೆಯ ಸಂದರ್ಭದಲ್ಲಿ, ಅಂದರೆ ಆಫ್ರಿಕಾದಿಂದ ಬೇರೆ ಬೇರೆ ಭೂಪ್ರದೇಶಗಳು ಬೇರೆಯಾದ ಕಾಲದಲ್ಲಿ ಇದು ಕೂಡ ಸಾಗರದಲ್ಲಿ ತೇಲ್ತಾ ಬಂದು ಇಲ್ಲಿ ಅಂದರೆ ಗಲ್ಫ್ ಆಫ್ ಯಮನ್ ಬಳಿ, ಅಂದರೆ ಕೆಂಪು ಸಾಗರದ ಬಾಯಿಯ ಹತ್ತಿರ ಬಂದು ನಿಂತ್ಕೊಂಡಿದೆ. ಇಲ್ಲಿನ ಜೀವ ವೈವಿಧ್ಯ ಇದೆಯಲ್ಲ, ಅದು ಜಗತ್ತಿನ ಬೇರೆ ಯಾವ ಪ್ರದೇಶದಲ್ಲಿ ಕೂಡ ನಿಮಗೆ ಕಾಣೋದಕ್ಕೆ ಸಾಧ್ಯವಾಗುವುದಿಲ್ಲ. ಸುಮಾರು 800ಕ್ಕೂ ಹೆಚ್ಚು ಅತ್ಯಪರೂಪದ ಪ್ರಾಣಿ ಹಾಗೂ ಸಸ್ಯ ಸಂಪತ್ತಿಲ್ಲಿದೆ. ಹಾರುವ ತಟ್ಟೆಗಳನ್ನು ಹೋಲುವ ಮರಗಳನ್ನು ನೀವು ಇಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಡ್ರ್ಯಾಗನ್ಸ್ ಬ್ಲಡ್ ಟ್ರೀ ಅಂತ ಕರೀತಾರೆ. ಇದನ್ನು ಕತ್ತರಿಸಿದಾಗ ನೆತ್ತರ ಬಣ್ಣದ ಸ್ರಾವ ಉಂಟಾಗೋದ್ರಿಂದ ಇದಕ್ಕೆ ಡ್ರ್ಯಾಗನ್ಸ್ ಬ್ಲಡ್ ಟ್ರೀ ಅಂತ ಕರೆಯಲಾಯಿತು. ಹಾಗೆ ಆನೆಯ ಕಾಲುಗಳನ್ನು ಹೋಲುವ ಎಲಿಫೆಂಟ್ ಲೆಗ್ ಟ್ರೀ ಇರೋದು ಕೂಡ ಇಲ್ಲೇನೆ. ಇಲ್ಲಿ 300 ವಿವಿಧ ಜಾತಿಯ ಅಪರೂಪದ ಏಡಿಗಳು ಸಿಗುತ್ತವೆ. ಸುಮಾರು 700 ಜಾತಿಯ ಮೀನುಗಳು ಇಲ್ಲಿನ ಸಾಗರದಲ್ಲಿವೆ. ನೀಲಿ ಬಣ್ಣದ ಜೇಡವನ್ನು ನೋಡೋದಕ್ಕೆ ಇಲ್ಲಿ ಮಾತ್ರ ಸಾಧ್ಯ ಆಗುತ್ತೆ. ಹೀಗಾಗಿನೇ ಇದನ್ನು ಜೀವ ವೈವಿಧ್ಯದ ತವರು ಅಂತ ಹೇಳ್ತಾರೆ. ಮತ್ತು ಅದೇ ಕಾರಣಕ್ಕಾಗಿಯೇ ಈ ದ್ವೀಪ ಇವತ್ತು ಯುನೆಸ್ಕೋದ ಪಾರಂಪರಿಕ ಪಟ್ಟಿಯಲ್ಲಿ ಕೂಡ ಸ್ಥಾನವನ್ನು ಪಡ್ಕೊಂಡಿದೆ. ಇದಿಷ್ಟು ಈ ದ್ವೀಪದ ಕುರಿತಾದ ಒಂದಷ್ಟು ವಿಶೇಷ ಮಾಹಿತಿ. ಇನ್ನು ಈ ದ್ವೀಪಕ್ಕೂ ಭಾರತಕ್ಕೂ ಇರೋ ಸಂಬಂಧ ಏನು ಅನ್ನೋದನ್ನು ನಾವು ನೋಡೋದಾದರೆ, ಇದು ಸಾವಿರಾರು ವರ್ಷಗಳ ಹಿಂದೆ ಭಾರತೀಯರು ಮಾಡ್ತಾ ಇದ್ದ ಸಾಗರ ಯಾನಗಳಿಗೆ, ಸಮುದ್ರ ವ್ಯಾಪಾರಗಳಿಗೆ ಸಾಕ್ಷಿ ಹೇಳ್ತಾ ನಿಂತಿದೆ ಅನ್ನೋದು. ಸುಮಾರು 2,500 ವರ್ಷಗಳ ಹಿಂದೆ ಇಲ್ಲಿಗೆ ಭಾರತೀಯ ನಾವಿಕರು ಬಂದಿದ್ದರು ಅನ್ನೋದನ್ನು ಹೇಳುವ ಸಾಕಷ್ಟು ಸಾಕ್ಷ್ಯಗಳು ಈ ದ್ವೀಪದ ಹಕ್ಕ ಗುಹೆಗಳಲ್ಲಿ ಸಿಗ್ತಾ ಇವೆ. ಅವತ್ತಿನ ಕಾಲಕ್ಕೆ ಇದು ವ್ಯಾಪಾರಿ ಹಡಗುಗಳ ನಿಲುಗಡೆಯ ತಾಣ ಆಗಿತ್ತು. ಇಲ್ಲಿಗೆ ಬರ್ತಾ ಇದ್ದ ಹಡಗುಗಳು ಸಮುದ್ರದ ಹವಾಮಾನದ ಕಾರಣದಿಂದಾಗಿ ತಿಂಗಳಾನುಗಟ್ಟಲೆ ಇಲ್ಲಿ ಲಂಗರ್ ಹಾಕಿ ನಿಂತ್ಕೋತಾ ಇದ್ವು. ಭಾರತ ಸೇರಿದ ಹಾಗೆ ಅರಬ್, ಪರ್ಷಿಯನ್, ಚೈನಾದ ವ್ಯಾಪಾರಿ ಹಡಗುಗಳು ಕೂಡ ಇಲ್ಲಿ ಬಂದು ನಿಂತ್ಕೋತಿದ್ವು ಅನ್ನೋದನ್ನು ಇಲ್ಲಿನ ಗುಹೆಗಳಲ್ಲಿನ ಬರಹಗಳು, ಶಾಸನಗಳು ಸಾರಿ ಸಾರಿ ಹೇಳ್ತಾ ಇವೆ. ಇಲ್ಲಿಗೆ ಗುಜರಾತಿನ ವ್ಯಾಪಾರಿಗಳು ಬರ್ತಾಯಿದ್ರು. ಹಾಗೆ ಪೂರ್ವ ಕರಾವಳಿಯಿಂದ ಕೂಡ ಸಾಕಷ್ಟು ಹಡಗುಗಳು ಇಲ್ಲಿಗೆ ಬರ್ತಾಯಿದ್ವು. ಅಷ್ಟೇ ಅಲ್ಲದೆ ನಮ್ಮ ದಕ್ಷಿಣ ಭಾರತದಿಂದ ಅಕ್ಕಿಯನ್ನು, ಮಸ್ಲಿನ್ ಬಟ್ಟೆಗಳನ್ನು, ಮುತ್ತಿನ ವ್ಯಾಪಾರಿಗಳನ್ನು, ಸಾಂಬಾರು ಪದಾರ್ಥಗಳನ್ನು ಹೊತ್ತ ಹಡಗುಗಳು ಇದೇ ಮಾರ್ಗವಾಗಿ ಸಂಚರಿಸ್ತಾ ಇದ್ವು ಮತ್ತು ಈ ದ್ವೀಪದಲ್ಲಿ ಒಂದಷ್ಟು ಕಾಲ ಲಂಗರ್ ಹಾಕ್ತಾ ಇದ್ವು ಅಂತ ಇಲ್ಲಿ ಸಿಕ್ಕ ಕುರುಹುಗಳು ಹೇಳುತ್ತವೆ. ಇನ್ನು 9ನೇ ಶತಮಾನದ ಅರಬ್ ಯಾತ್ರಿಕ ಅಲ್ ಇದ್ರಿಸ್ ಅಲೆಕ್ಸಾಂಡರ್ ಭಾರತದ ಮೇಲೆ ದಂಡೆತ್ತಿ ಬಂದ ಸಂದರ್ಭದಲ್ಲಿ ಅವನ ಸೇನೆ ಈ ದ್ವೀಪವನ್ನು ಆಕ್ರಮಿಸಿಕೊಂಡಿತ್ತು. ಆನಂತರ ಭಾರತದಿಂದ ಹಿಂತಿರುಗುವಾಗ ಅಲೆಕ್ಸಾಂಡರ್ ಇಲ್ಲಿ ಕೆಲ ಸಮಯ ವಿಶ್ರಾಂತಿಯನ್ನು ಪಡೆದಿದ್ದ ಅಂತ ಬರೀತಾನೆ. ಇನ್ನಿಲ್ಲಿಗೆ ಬರ್ತಾ ಇದ್ದ ವ್ಯಾಪಾರಿ ನೌಕೆಗಳಿವೆಯಲ್ಲ, ಅಂದರೆ ಕ್ರಿಸ್ತಪೂರ್ವ ಕಾಲದಲ್ಲಿ ಬರ್ತಾ ಇದ್ದ ನೌಕೆಗಳು, ಅದರ ನಾವಿಕರು ಇಲ್ಲಿನ ಹಕ್ಕು ಗುಹೆಗಳಿಗೆ ಬರ್ತಾ ಇದ್ರು. ಅಲ್ಲೇ ಅವರು ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸಿ ಧೂಪ ಹಾಕ್ತಾ ಇದ್ರು.
ಅವತ್ತು ಹಾಗೆ ಬರ್ತಿದ್ದವರು ಗುಹೆಯ ಕಲ್ಲಿನ ಗೋಡೆಗಳ ಮೇಲೆ ಸುಣ್ಣ, ಇದ್ದಿಲು ಹಾಗೂ ವಿವಿಧ ಬಣ್ಣಗಳನ್ನು ಬಳಸಿ ತಮ್ಮ ಹೆಸರುಗಳನ್ನು, ವಿವಿಧ ಚಿಹ್ನೆಗಳನ್ನು ಅಲ್ಲಿ ಬರೆದಿದ್ದಾರೆ. ಹಾಗೆ ಅಲ್ಲಿ ನೀರನ್ನು ಸಂಗ್ರಹಿಸೋದಕ್ಕೆ ಅವರು ಬಳಸ್ತಾ ಇದ್ದ ಮಡಿಕೆಯ ಅವಶೇಷಗಳು ಕೂಡ ಸಿಕ್ಕಿವೆ. ಈ ಗುಹೆಗಳ ಬಗ್ಗೆ ಸಂಶೋಧನೆ ನಡೆಸಿರುವ ಪ್ರೊಫೆಸರ್ ಕ್ರಿಸ್ಟಿಯನ್ ರಾಬಿನ್ ಇಲ್ಲಿ ಬ್ರಾಹ್ಮಿ ಲಿಪಿ ಹಾಗೂ ಅರಬಿಕ್, ಪರ್ಷಿಯನ್, ಇಥಿಯೋಪಿಯನ್ ಮತ್ತು ಅರಾಮಿಕ್ ಭಾಷೆಗಳ ಲಿಪಿಗಳಿರುವುದನ್ನು ಪತ್ತೆ ಮಾಡಿದ್ದಾರೆ. ಇಲ್ಲಿ ಸಿಕ್ಕಿರುವ 215 ಶಿಲಾಬರಹಗಳ ಪೈಕಿ ಸುಮಾರು 192 ಬರಹಗಳು ಬ್ರಾಹ್ಮಿ ಲಿಪಿಯಲ್ಲಿವೆ. ಹಾಗೆ ಒಂದೇ ಒಂದು ಬರಹ ಖಾರೋಸ್ತಾನಿ ಭಾಷೆಯಲ್ಲಿರೋದು ಪತ್ತೆಯಾಗಿದೆ. ಈ ಭಾಷೆಯನ್ನು ಪಾಕಿಸ್ತಾನ ಹಾಗೂ ಆಫ್ಘನಿಸ್ತಾನದ ಗಡಿಯಲ್ಲಿ ಈ ಹಿಂದೆ ಮಾತಾಡ್ತಾ ಇದ್ರು. ಅಲ್ಲಿನ ಗುಹೆಯ ಬಂಡೆಯೊಂದರ ಮೇಲೆ ಬೌದ್ಧ ಸ್ತೂಪದ ಚಿತ್ರವನ್ನು ಕೂಡ ಬಿಡಿಸಲಾಗಿದೆ. ಹಾಗೆ ಶಿವಲಿಂಗ ಮತ್ತು ತ್ರಿಶೂಲಗಳ ಚಿತ್ರಗಳಿರೋದು ಅಲ್ಲಿಗೆ ಬರ್ತಾ ಇದ್ದ ಭಾರತೀಯ ವ್ಯಾಪಾರಿಗಳು ಶೈವ ಮತ್ತು ಬೌದ್ಧ ಮತಸ್ಥರಾಗಿದ್ದರು ಅನ್ನೋದನ್ನು ತಿಳಿಸ್ತಾ ಇದೆ. ಇನ್ನು ಬರಹಗಳಲ್ಲಿ ನಾವಿಕ, ವಣಿ ಅಂದರೆ ವಣಿಜ ಅಥವಾ ವ್ಯಾಪಾರಿ ಅನ್ನೋ ಪದಗಳು ಕೂಡ ಕಂಡುಬಂದಿವೆ. ಇದು ಕ್ರಿಸ್ತ ಪೂರ್ವ ಕಾಲದ ವಿಷಯ. ಆದರೆ ಆ ನಂತರದ ಕಾಲಕ್ಕೆ ಸಂಬಂಧಪಟ್ಟ ಅಂದರೆ ಸಾಮಾನ್ಯ ಶಕ 1 ಮತ್ತು 2ನೇ ಶತಮಾನದ ನಾಣ್ಯಗಳು, ಅದರಲ್ಲೂ ಗೌತಮಿಪುತ್ರ ಶಾತಕರ್ಣಿಯ ಕಾಲದ ನಾಣ್ಯಗಳು, ಚಿಹ್ನೆಗಳನ್ನು ಕೂಡ ಅಲ್ಲಿ ಪತ್ತೆ ಮಾಡಲಾಗಿದೆ. ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಈ ದ್ವೀಪಗಳಿಗೆ ಹಾಗೂ ಭಾರತೀಯ ಸಮುದ್ರಯಾನಕ್ಕೆ ಇದ್ದ ಸಂಬಂಧಗಳಿಗೆ ಇದು ಕನ್ನಡಿ ಹಿಡಿಯುತ್ತೆ. ಹಾಗೆಯೇ 17ನೇ ಶತಮಾನದ ಶಿಲಾಶಾಸನ ಕೂಡ ಅಲ್ಲಿ ಸಿಕ್ಕಿದ್ದು. ಅದು ಮುಘಲರ ಕಾಲದಲ್ಲಿ ಇಲ್ಲಿಗೆ ಸಾಮ್ರಾಟನ ಹಡಗುಗಳು ಬರ್ತಾ ಇದ್ವು ಅನ್ನೋದನ್ನು ತಿಳಿಸುವ ಶಾಸನ ಆಗಿದೆ. ಇನ್ನು ಇಂಥ ಸುಕೋತ್ರ ದ್ವೀಪದಲ್ಲಿ ಬುಡಕಟ್ಟು ಜನ ವಾಸ ಮಾಡ್ತಾ ಇದ್ರು. ಇಲ್ಲಿಗೆ ಬಂದ ವ್ಯಾಪಾರಿಗಳಾಗಲಿ ಅಥವಾ ಇನ್ಯಾರೇ ಆಗಲಿ ಅವರ ಸಂಸ್ಕೃತಿ, ಆಚರಣೆ, ನಂಬಿಕೆಗಳಿಗೆ ಧಕ್ಕೆ ತಂದಿರಲಿಲ್ಲ. ಆದರೆ ಭಾರತಕ್ಕೆ ಕ್ರೈಸ್ತ ಮತವನ್ನು ಹೊತ್ತು ತರೋ ಪ್ರಯತ್ನದಲ್ಲಿ ಅಪೋಸ್ತಲ ಅಂದರೆ ಕ್ರೈಸ್ತ ಮತ ಪ್ರಚಾರಕ ಥಾಮಸ್ನ ಹಡಗು ದಾರಿ ತಪ್ಪಿ ಈ ದ್ವೀಪಕ್ಕೆ ಬರುತ್ತೆ. ಹಾಗೆ ಬಂದ ಮತ ಪ್ರಚಾರಕ ಇಲ್ಲಿನ ಬುಡಕಟ್ಟು ಜನರನ್ನು ಕ್ರೈಸ್ತರನ್ನಾಗಿ ಮತಾಂತರ ಮಾಡ್ತಾನೆ. ಸುಮಾರು 10ನೇ ಶತಮಾನದ ಹೊತ್ತಿಗೆ ಇಲ್ಲಿಗೆ ಬಂದ ಅರಬ್ ಪ್ರವಾಸಿ ಅಬು ಮುಹಮ್ಮದ್ ಅಲ್ ಹಸನ್ ಅಲ್ ಹಮ್ದಾನಿ ಈ ದ್ವೀಪದಲ್ಲಿ ಅತಿ ಹೆಚ್ಚು ಪ್ರಮಾಣದ ಕ್ರೈಸ್ತರಿದ್ದಾರೆ ಅಂತ ದಾಖಲಿಸಿದ್ದಾನೆ. ಹಾಗೆ ಸಾಂಬಾರು ಪದಾರ್ಥಗಳ ರುಚಿ ಹತ್ತಿಸ್ಕೊಂಡ ಪೋರ್ಚುಗೀಸರು ಭಾರತಕ್ಕೆ ಬರ್ತಾರಲ್ಲ, ಆ ಹಾದಿಯಲ್ಲಿ ಅವರು ಕೂಡ ಈ ಸಕೋತ್ರ ದ್ವೀಪಗಳಿಗೆ ಬರ್ತಾರೆ. ಅದರಲ್ಲೂ ಆಲ್ಬುಕರ್ಕ್ ಇಲ್ಲೊಂದು ಕೋಟೆಯನ್ನು ನಿರ್ಮಾಣ ಮಾಡಿ ಸಮುದ್ರ ಮಾರ್ಗದಲ್ಲಿ ಒಂದು ಸೇನಾ ನೆಲೆಯನ್ನು ನಿರ್ಮಿಸಿಕೊಳ್ಳುವ ಬಗ್ಗೆ ಯೋಚನೆ ಕೂಡ ಮಾಡ್ತಾನೆ. 1507ರಿಂದ 1511ರವರೆಗೆ ಇದು ಪೋರ್ಚುಗೀಸರ ಹಿಡಿತದಲ್ಲೇ ಇತ್ತಾದರೂ ಇಲ್ಲಿನ ಹವಾಮಾನ ಹಾಗೂ ಏನು ಬೆಳೆಯಲಾಗದ ಮರಳುಗಾಡನ್ನು ನೋಡಿ ಭ್ರಮನಿರಸನಗೊಂಡ ಪೋರ್ಚುಗೀಸರು ಇಲ್ಲಿಂದ ಕಾಲ್ಕೀಳ್ತಾರೆ. ಆದರೆ ಹೀಗೆ ಬಂದವರು ಅಲ್ಲಿ ಕ್ರೈಸ್ತರಿದ್ದಾರೆ, ಅವರಿಗೆ ಯಾವ ಧರ್ಮಗುರುವೂ ಇಲ್ಲ ಅನ್ನೋ ಸಂದೇಶವನ್ನು ತಮ್ಮ ಮತಗುರುಗಳಿಗೆ ತಲುಪಿಸಿ ಪೋರ್ಚುಗೀಸರು ಇಲ್ಲಿಗೆ ಪಾದ್ರಿಗಳು ಬರೋದಕ್ಕೆ ಕಾರಣ ಆಗ್ತಾರೆ. ಇಲ್ಲಿ ಪೋರ್ಚುಗೀಸರದ್ದೊಂದು ಸಮಸ್ಯೆ ಅಂದರೆ ಅವರು ಸಮುದ್ರ ಮಾರ್ಗದುದ್ದಕ್ಕೂ ಸಾಕಷ್ಟು ಮುಸ್ಲಿಂ ಆಡಳಿತದ ಪಟ್ಟಣಗಳನ್ನು ಕೊಳ್ಳೆ ಹೊಡಿತಾ, ಮಸೀದಿಗಳನ್ನು ನಾಶ ಮಾಡ್ತಾ, ಜನರನ್ನು ಕೊಲ್ತಾ ಇಸ್ಲಾಂ ದ್ವೇಷವನ್ನು ಪ್ರದರ್ಶಿಸ್ತಾ ಬಂದ್ರಲ್ಲ. ಅದರ ಪರಿಣಾಮ ಏನಾಯಿತು ಅಂದರೆ ಈ ಸಕೋತ್ರ ದ್ವೀಪಗಳಿಂದ ಪೋರ್ಚುಗೀಸರು ಎದ್ದು ಹೋದ ಕೂಡಲೇ ಅಲ್ಲಿಗೆ ದಕ್ಷಿಣ ಯೆಮನ್ನ ಮಹಾರಾ ಸುಲ್ತಾನರು ದಾಳಿ ಮಾಡಿ ಈ ಪ್ರದೇಶವನ್ನು ಆಕ್ರಮಿಸಿಕೊಳ್ತಾರೆ. ಅಷ್ಟೊತ್ತಿಗೆ ಇಲ್ಲಿ ಬಹುತೇಕರು ಕ್ರೈಸ್ತರಾಗಿದ್ರಲ್ಲ, ಅವರನ್ನೆಲ್ಲ ಮತ್ತೆ ಬಲವಂತವಾಗಿ ಇಸ್ಲಾಂಗೆ ಮತಾಂತರಿಸುವ ಕೆಲಸ ಇಲ್ಲಿ ನಡೀತು. ಸಾಕಷ್ಟು ವರ್ಷಗಳ ಕಾಲ ಇದು ಮಹರ್ ಸುಲ್ತಾನರ ಆಡಳಿತದಲ್ಲೇ ಇತ್ತು. ಆನಂತರ ಇದರ ಮೇಲೆ ಈಸ್ಟ್ ಇಂಡಿಯಾ ಕಂಪನಿ ಕಣ್ಣು ಹಾಕ್ತು. ಈ ದ್ವೀಪವನ್ನು ಮೆಹರ್ ಸುಲ್ತಾನರಿಂದ ಖರೀದಿ ಮಾಡೋ ಮಾತುಕತೆಗಳು ನಡೆದವು. ಆದರೆ ಅಷ್ಟರಲ್ಲಿ ಯೆಮನ್ ಪ್ರದೇಶವನ್ನು ಆಕ್ರಮಿಸಿಕೊಂಡಿದ್ದ ಬ್ರಿಟಿಷರಿಗೆ ಈ ಸುಕೋತ್ರ ದ್ವೀಪಗಳ ಬಗ್ಗೆ ಅಂಥ ಆಸಕ್ತಿ ಉಳಿಲೂ ಇಲ್ಲ, ಬೆಳಿಲೂ ಇಲ್ಲ. ಅಷ್ಟೊತ್ತಿಗಾಗಲೇ ಸುಯೆಜ್ ಕಾಲುವೆ ನಿರ್ಮಾಣವಾಗಿ ಬ್ರಿಟಿಷ್ ನೌಕೆಗಳು ಕೆಂಪು ಸಮುದ್ರದ ಮೂಲಕ ಪ್ರಯಾಣ ಮಾಡೋದಕ್ಕೆ ಶುರು ಮಾಡಿದ್ವು. ಸಹಜವಾಗಿ ಅಗತ್ಯವಿದ್ದಾಗ ಹಡಗುಗಳಲ್ಲಿ ಲಂಗರ್ ಹಾಕ್ತಾ ಇದ್ವು. ಈ ಮಧ್ಯೆ ಬ್ರಿಟಿಷರ ಹಡಗೊಂದು ಇಲ್ಲಿ ಅಪಘಾತಕ್ಕೀಡಾಗಿ ಮುಳುಗೋಯಿತು. ಇಷ್ಟು ಬಿಟ್ಟರೆ ಬ್ರಿಟಿಷರು ಇದರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಬೆಳೆಸ್ಕೊಳ್ಳಿಲ್ಲ. ಆದರೆ 2ನೇ ವಿಶ್ವಯುದ್ಧದ ಸಂದರ್ಭದಲ್ಲಿ ಜರ್ಮನಿಯ ಹಡಗುಗಳು ಸಕೋತ್ರಾದ ಕಡೆಗೆ ಬರ್ತಾ ಇವೆ ಅಂದಾಗ ಬ್ರಿಟಿಷರು ಇದ್ದಕ್ಕಿದ್ದ ಹಾಗೆ ಎಚ್ಚೆತ್ತುಕೊಂಡ್ರು ಮತ್ತು ಇಲ್ಲಿನ ಸುಲ್ತಾನ ಕೂಡ ಬ್ರಿಟಿಷರ ರಕ್ಷಣೆಯನ್ನು ಬಯಸಿದ್ದ. ಹೀಗಾಗಿ ಆ ದ್ವೀಪ ಬ್ರಿಟಿಷ್ ರಕ್ಷಣೆಗೆ ಒಳಪಟ್ಟ ದ್ವೀಪ ಆಯಿತು. ಮುಂದೆ 1967ರಲ್ಲಿ ಬ್ರಿಟಿಷರು ಆಡೆನ್ನಿಂದ ಎದ್ದು ಹೋಗೋವರೆಗೆ ಈ ದ್ವೀಪ ಬ್ರಿಟಿಷರ ಹಿಡಿತದಲ್ಲೇ ಇತ್ತು. ಆನಂತರ ಇದು ಯೆಮನ್ನ ಆಡಳಿತಕ್ಕೆ ಸೇರಿಕೊಳ್ತು. ಈಗ ಯೆಮನ್ನಲ್ಲಿ ಭಯಾನಕ ಬಂಡಾಯ, ಹೌತಿಗಳ ಹೋರಾಟ ನಡೀತಿರೋದ್ರಿಂದ ಇಲ್ಲಿ ಸೌದಿ ಅರೇಬಿಯಾದ ಸೇನಾ ಪಡೆಗಳು ನೆಲೆ ನಿಂತಿವೆ. ಈ ದ್ವೀಪ ಪಾಪ ಅಶಾಂತಿಯ ತಾಣವಾಗಿ ಕ್ಷಣ ಕ್ಷಣದ ಆತಂಕವನ್ನು ಎದುರಿಸ್ತಾ ಬದುಕ್ತಾ ಇದೆ. ಗೆಳೆಯರೆ,
ಇಲ್ಲಿ ಇವತ್ತು ಸುಮಾರು 40,000 ಜನ ವಾಸ ಮಾಡ್ತಾರೆ. ಅದರಲ್ಲಿ ಬಹುತೇಕರು ಸುನ್ನಿ ಮುಸಲ್ಮಾನರಿದ್ದಾರೆ. 3,796 ಚದರ ಕಿಲೋಮೀಟರ್ ವಿಸ್ತೀರ್ಣದ ಈ ಸಕೋತ್ರ ಅಬ್ದಲ್ ಕುರಿ, ಸಂಹಾ, ದರ್ಸಹಾ ದ್ವೀಪಗಳನ್ನು ಒಳಗೊಂಡಿದೆ. ಇಲ್ಲಿ ಒಂದಷ್ಟು ಕೃಷಿ ಅಂದರೆ ಖರ್ಜೂರ ಬೆಳೀತಾರೆ. ಅದನ್ನು ಬಿಟ್ಟರೆ ಮೀನುಗಾರಿಕೆ ಇಲ್ಲಿನ ಜನರ ಮೂಲ ಕಸುಬು ಮತ್ತು ಆದಾಯದ ಮೂಲ ಕೂಡ. ಸುಕೋತ್ರ ಪ್ರವಾಸಿಗರಿಗೆ ಅತ್ಯಂತ ಖುಷಿ ಕೊಡೋ ಪ್ರದೇಶ. ಅರ್ಧಚಂದ್ರಾಕೃತಿಯ ಈ ಭೂಮಿ ಹೆಜ್ಜೆ ಹೆಜ್ಜೆಗೂ ಕೂಡ ನಮ್ಮನ್ನು ವಿಸ್ಮಯಗಳಲ್ಲಿ ಮುಳುಗಿಸುತ್ತೆ. ಆದರೆ ಅರಬ್ ನೆಲಕ್ಕೆ ಅಂಟಿದ ಭಯೋತ್ಪಾದನೆಯ ಶಾಪ, ಆತಂಕವಾದದ ವಿಷ ಇಲ್ಲಿಗೆ ಪ್ರವಾಸಿಗರು ಬಾರದ ಹಾಗೆ ಮಾಡಿದೆ. ಒಂದು ಕಾಲಕ್ಕೆ ಭಾರತೀಯ ಸಮುದ್ರ ವ್ಯಾಪಾರಿಗಳ ಕೇಂದ್ರವಾಗಿದ್ದ ಸಕೋತ್ರ ಇವತ್ತು ಜನರಿಂದ ದೂರವಾಗಿರೋದು ನಿಜಕ್ಕೂ ದುರಂತ. ಅಂದಹಾಗೆ ಇದನ್ನು ಭಾರತೀಯರು ದ್ವೀಪ ಸುಖಧರ ಅಂತ ಕರೀತಿದ್ರಂತೆ. ಸುಖಧರ ಅನ್ನೋದೇ ಅಪಭ್ರಂಶಗೊಂಡು ಸಕೋತ್ರ ಆಯಿತು ಅಂತ ಕೂಡ ಹೇಳಲಾಗತ್ತೆ. ಇವತ್ತಿಗೂ ಕೂಡ ಗುಜರಾತ್ ಭಾಗದ ಮೀನುಗಾರರು ಸಕೋತರಿ ಮಾತಾ ಹೆಸರಲ್ಲಿ ದೇವಿಯನ್ನು ಪೂಜೆ ಮಾಡ್ತಾರೆ. ಈ ಸಕೋತ್ರದ ಹಕ್ ಗುಹೆಗಳಲ್ಲಿ ಅವರ ಪೂರ್ವಜರು ಪೂಜಿಸಿ ಧೂಪ ಹಾಕ್ತಾ ಇದ್ರಲ್ಲ, ಅದೇ ಸಕೋತರಿ ಮಾತಾ ದೇವಿಗೆ ಗುಜರಾತಲ್ಲಿ ಇವತ್ತಿಗೂ ಕೂಡ ಪೂಜೆ ನಡೆಯುತ್ತೆ. ದ್ವೀಪದ ಹೆಸರೇನೋ ಸುಖಧರ ಆಗಿತ್ತು, ಆದರೆ ಇವತ್ತು ಭಯೋತ್ಪಾದನೆಯ ಕಾರಣದಿಂದ ಅದು ಎಲ್ಲ ಸುಖಗಳನ್ನು ಕಳ್ಕೊಂಡು ನಿಂತಿದೆ. ಇದು ಗೆಳೆಯರೇ, ಒಂದು ಕಾಲದಲ್ಲಿ ರತ್ನಾಕರ ಸಾಗರ ಅಂತ ಕರೆಸಿಕೊಳ್ಳಲ್ಪಡುತ್ತಿದ್ದ ಇವತ್ತಿನ ಅರೇಬಿಯಾ ಸಾಗರದಲ್ಲಿನ ಸುಖಧರ ಅಥವಾ ಸುಕೋತ್ರ ಅನ್ನೋ ನತದೃಷ್ಟ ದ್ವೀಪ ಹಾಗೂ ಭಾರತೀಯ ಸಾಗರ ವ್ಯಾಪಾರದ ಇತಿಹಾಸಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.